नायकत्व सरदार वल्लभ भाई पटेल को नहीं दिया गया, वो कौन सा लोकतंत्र था? पंडित नेहरू को बिठा दिया गया। अगर देश के पहले प्रधानमंत्री सरदार वल्लभ भाई पटेल होते तो मेरा कश्मीर का ये हिस्सा आज पाकिस्तान के पास न होता। ಜಗತ್ತಿನ ಜನಪ್ರಿಯ ರಾಜಕೀಯ ನಾಯಕ ನರೇಂದ್ರ ಮೋದಿ ಮಾತಲ್ಲಿ ಚಾಣಾಕ್ಷ, ಹಾಗೇನೆ ತನ್ನ ನಡೆಯಲ್ಲೂ ಕೂಡ ಅಷ್ಟೇ ಚಾಣಾಕ್ಷ. लेकिन मेरा आपसे आग्रह है, अगर 2-4 मिनट यही बात तमिल में और यही बात 2-4 मिनट तेलुगु में अगर आप रख सके तो अच्छा होगा. ಯಾವ ಸಂದರ್ಭದಲ್ಲಿ ಯಾವ ದಾಳವನ್ನ ಉರುಳಿಸಬೇಕು ಅಂತ ಅತ್ಯಂತ ಕ್ಷಮತೆಯಿಂದ ತನ್ನ ದಾಳವನ್ನು ಉರುಳಿಸುವ ನಡೆಯನ್ನ ಜನರ ಮುಂದಿಡುವಂಥ ಚಾಣಾಕ್ಷ ನಾಯಕ ಮೋದಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉರುಳಿಸುವಂಥ ದಾಳಗಳಿಗೆ ಪ್ರತಿಪಕ್ಷಗಳು ಉಲ್ಟಾ ಪಲ್ಟಾ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮೋದಿ ಅಂತಹ ಅಸ್ತ್ರಗಳನ್ನು, ಅಂತಹ ಬ್ರಹ್ಮಾಸ್ತ್ರಗಳನ್ನು ತನ್ನ ಬಳಿಯೇ ಇಟ್ಕೊಂಡಿದ್ದಾರೆ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಆ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗಿಸ್ತಾರೆ. ಅದರಲ್ಲೂ ಮೋದಿಗೆ ಹಿನ್ನಡೆ ಆಗ್ತಾ ಇರೋದು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತ ಮೋದಿ ಪ್ರಬಲವಾಗಿ ಕೈ ಹಿಡಿದಿದೆ. ಆದರೆ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಮೋದಿ ಪದೇ ಪದೇ ಹಿನ್ನಡೆ ಅನುಭವಿಸಿದ್ದಾರೆ. ಅದರಲ್ಲೂ ಕೂಡ ಉತ್ತರ ದಕ್ಷಿಣ ಅಂತ ಭಾಗಗಳನ್ನು ಮಾಡಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ದಕ್ಷಿಣ ಭಾರತದವರಿಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಕೂಗೆದ್ದಿದೆ. ದ್ರಾವಿಡ ನಾಡು ಅಂತ ಸಪ್ರೇಟ್ ಬೇಕು ಅನ್ನುವಂಥ ಈ ಧ್ವನಿ ಎದ್ದಿರುವಾಗ ಅದೇ ದಕ್ಷಿಣ ಭಾರತದ ಅಸ್ತ್ರಗಳನ್ನೇ ಮೋದಿ ಪ್ರಯೋಗಿಸೋಕೆ ಮುಂದಾಗಿದ್ದಾರೆ. ಹೌದು, ನರೇಂದ್ರ ಮೋದಿ ಕೈಯಲ್ಲಿ ಈ ಬಾರಿ 2 ಪ್ರಮುಖ ಅಸ್ತ್ರಗಳಿದೆ. ಆ ಅಸ್ತ್ರಗಳು ಅಂದರೆ ಒಂದು ಜೈಶಂಕರ್, ಸುಬ್ರಹ್ಮಣ್ಯಂ ಜೈಶಂಕರ್, ಇನ್ನೊಂದು ನಿರ್ಮಲಾ ಸೀತಾರಾಮನ್. ಇವರಿಬ್ಬರೂ ಕೂಡ ದಕ್ಷಿಣ ಭಾರತದವರು. ಇವರಿಬ್ಬರು ಬೆಂಗಳೂರಿನ ಕನೆಕ್ಟ್ ಇರುವಂಥವರು, ಕರ್ನಾಟಕದ ಕನೆಕ್ಟ್ ಇರುವಂಥವರು ಕೂಡ, ಹಾಗೆಯೇ ತಮಿಳುನಾಡಿನ ಕನೆಕ್ಟ್ ಇರುವಂಥವರು. ಇಲ್ಲಿ ನಿರ್ಮಲಾ ಸೀತಾರಾಮನ್ ಮೂಲತಃ ತಮಿಳಿನವರು, ಜೈಶಂಕರ್ ಕೂಡ ತಮಿಳಿನವರು. ಕೇಂದ್ರದಲ್ಲಿ ಅತ್ಯಂತ ಪ್ರಬಲ ಕ್ಯಾಬಿನೆಟ್ ಖಾತೆಯನ್ನು ಹೊಂದಿರುವಂಥವರು ಇವರಿಬ್ಬರು. ಜೈಶಂಕರ್ ಅಂತೂ ರಾಜತಾಂತ್ರಿಕ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ದೊಡ್ಡ ಪ್ರಭಾವಿ ನಾಯಕರಾಗಿ ಬೆಳೀತಾ ಇದ್ದಾರೆ ಅಂದರೆ ಬರುವ ದಿನಗಳಲ್ಲಿ ಭಾರತದ ಪ್ರಧಾನಿ ಅಂತ ಕೂಡ ಇವ್ರನ್ನ ಬಿಂಬಿಸಲಾಗ್ತಾ ಇದೆ. Other people a say in your choice. Our choice must be our choice, however difficult it is. ಇವರು ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಅವರಿಗೆ ಸಹಾಯಕರಾಗಿದ್ದರು. ಹಾಗೆ ಇದ್ದಂಥ ವ್ಯಕ್ತಿಯ ಒಂದು ಆ ತಾಕತ್ತನ್ನು ಅರ್ಥ ಮಾಡಿಕೊಂಡಂಥ ನರೇಂದ್ರ ಮೋದಿ ಆನಂತರ ಅವರನ್ನು ಕೇಂದ್ರದಲ್ಲಿ ವಿದೇಶಾಂಗ ಖಾತೆ ಸಚಿವರನ್ನಾಗಿ ಮಾಡ್ತಾರೆ. ಎಲ್ರಿಗೂ ಅಚ್ಚರಿ, ಇವ್ರನ್ನ ವಿದೇಶಾಂಗ ಖಾತೆಗೆ ಆಯ್ಕೆ ಮಾಡಿದಾಗ ಯಾರಾದರೂ ಒಬ್ಬರು ಹಿರಿಯ ಸಚಿವರನ್ನು, ಇಲ್ಲ ಅಂತ ಹೇಳಿದರೆ ಯಾರಾದರೂ ಒಬ್ಬರು ಹಿರಿಯ ಸಂಸದರನ್ನು ಆಯ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅಚ್ಚರಿ ಆಯ್ಕೆಯಾಗಿ ಬಂದಿದ್ದು ಜೈಶಂಕರ್ ಬಂದ್ರ ನಂತರ ಗೊತ್ತಾಯಿತು ನರೇಂದ್ರ ಮೋದಿ ಅವರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ. ದೇಶದ ಪ್ರತಿಯೊಂದು ರಾಜತಾಂತ್ರಿಕ ವಿಚಾರಗಳಲ್ಲಿ ಕೂಡ ಅತ್ಯಂತ ಪ್ರಬಲವಾಗಿ ಭಾರತವನ್ನು ಪ್ರತಿಪಾದಿಸುವಂಥವ್ರು ಅಂದರೆ ಅದು ಜೈಶಂಕರ್. ಇತ್ತೀಚೆಗಷ್ಟೇ ರಷ್ಯಾದಿಂದ ನೀವು ಯಾಕೆ ಹೆಚ್ಚಿನ ಕ್ರೂಡ್ ಆಯಿಲನ್ನು ಖರೀದಿಸ್ತೀರಾ, ಪೆಟ್ರೋಲಿಯಂ ಉತ್ಪನ್ನ, ಪೆಟ್ರೋಲ್ ಡೀಸೆಲನ್ನು ಖರೀದಿಸ್ತೀರಾ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ಅವರು ಕೊಟ್ಟ ಉತ್ತರ ಎಲ್ಲರನ್ನ ನಿಬ್ಬೆರಗಾಗಿಸಿತ್ತು. ಅಂದರೆ ಉತ್ತರದಲ್ಲಿ ಏನು ವಿಶೇಷ ಇರೋದಿಲ್ಲ, ಆದರೆ ಉತ್ತರ ಕೊಡುವ ರೀತಿಯ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಭಾರತವನ್ನು ಪ್ರತಿನಿಧಿಸುತ್ತೆ. ಭಾರತ ಈಗ ಯಾವ ಹಂತದಲ್ಲಿದೆ, ಅದರ ನಾಯಕತ್ವಕ್ಕೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅನ್ನೋದನ್ನು ಜೈಶಂಕರ್ ಅವರ ಒಂದೊಂದು ಮಾತು ಕೂಡ ತೋರಿಸುತ್ತೆ. ನರೇಂದ್ರ ಮೋದಿ ಸಂಪುಟದಲ್ಲಿ ಪ್ರಭಾವಿ ಸಚಿವರಲ್ಲಿ ಬರುವಂಥದ್ದು ಬಹಳ ಪ್ರಮುಖವಾಗಿ ಅಂದರೆ ಅಮಿತ್ ಶಾ ಹೇಗೋ ಅಷ್ಟೇ ಪ್ರಭಾವಿಯಾಗಿ ಜೈಶಂಕರ್, ಅಷ್ಟೇ ಪ್ರಭಾವಿಯಾಗಿ ನಿರ್ಮಲಾ ಸೀತಾರಾಮನ್. I'm not doing anything is the next allegation. I can't do anything is my answer. No, why don't you meet them? I've met them. But you're not doing anything. I can't. ನಿರ್ಮಲಾ ಸೀತಾರಾಮನ್ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಪ್ರಭಾವಿ ಮಹಿಳೆಯರು 100 ಮಂದಿ ಇದ್ದರೆ ಅದರಲ್ಲಿ ಆ 100 ಮಂದಿಯಲ್ಲಿ ಭಾರತದಿಂದ ಪ್ರಭಾವಿ ಮಹಿಳೆಯಾಗಿ ನಿರ್ಮಲಾ ಸೀತಾರಾಮನ್ ಕಾಣಿಸ್ಕೊಳ್ತಾರೆ. ಇಲ್ಲಿಯವರೆಗೂ ಕಾಣಿಸ್ತಾ ಇದ್ದಂಥ ಸೋನಿಯಾ ಗಾಂಧಿ ಆ ಲಿಸ್ಟ್ನಲ್ಲಿ ಸದ್ಯ ಇಲ್ಲ, ಪ್ರಿಯಾಂಕಾ ಗಾಂಧಿ ಕೂಡ ಇಲ್ಲ, ಆದರೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ.
ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದಾಗ ಇಡೀ ದೇಶವೇ ಅವರತ್ತ ನೋಡುತ್ತೆ. ಇಡೀ ದೇಶದ ಆರ್ಥಿಕತೆಯನ್ನು ಒಬ್ಬಳು ಹೆಣ್ಣು ಮಗಳ ಕೈಯಲ್ಲಿ ಕೊಟ್ಟಿದ್ದೀವಿ ಅನ್ನುವಂಥದ್ದು ಬಿ ಜೆ ಪಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂಥ ರೀತಿ. ನೀವು ಮಹಿಳೆಯರಿಗೆ ಏನು ಕೊಟ್ಟಿದ್ದೀರಾ ಅಂತ ಹೇಳಿದರೆ, ಮಹಿಳೆಯರಿಗೆ ನಾವು ಎಷ್ಟೆಲ್ಲ ಈಗ ಕೇಂದ್ರದಲ್ಲಿ ಏನು ಎಲ್ಲ ವಿಧಾನಸಭೆ ಲೋಕಸಭೆಯಲ್ಲಿ 33% ಮೀಸಲಾತಿ, ಮಹಿಳೆಯರಿಗೆ 33% ಅವರು ಇರಬೇಕು ಲೋಕಸಭೆ ವಿಧಾನಸಭೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಕೇಂದ್ರದಲ್ಲಿ ಕೂಡ ಅಂತ. मोदी जी का डेडिकेशन के वजह से आज देश उभर कर आ रही है, पूरे दुनिया में सम्मान हो रही है. ಅಷ್ಟರ ಮಟ್ಟಿಗೆ ಮಹಿಳೆಯನ್ನೇ ನಾವು ವಿತ್ತ ಸಚಿವೆ ಮಾಡಿದ್ದೀವಿ. ಇಡೀ ದೇಶದ ಆಯ ವ್ಯಯ ಹಣಕಾಸು ವ್ಯವಹಾರ ಮನೆಯಲ್ಲಿ ಹೇಗೆ ತಾಯಿ ಎಲ್ಲವನ್ನು ನಿಭಾಯಿಸ್ತಾರೋ ಹಾಗೆ ನಿರ್ಮಲಾ ಸೀತಾರಾಮನ್ ನಿಭಾಯಿಸ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ. ಇನ್ನು ಮಾತಿನ ವಿಚಾರದಲ್ಲಿ ಕೂಡ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರವನ್ನು ವಿರೋಧ ಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿಸಿದಾಗ ಎದ್ದು ನಿಂತು ಮಾತನಾಡುವಂಥ ಧ್ವನಿ ಅಂದರೆ ಅದು ನಿರ್ಮಲಾ ಸೀತಾರಾಮನ್. ಈ ನಿರ್ಮಲಾ ಸೀತಾರಾಮನ್ ಹೇಗೆ ಲೋಕಸಭೆಯಲ್ಲೋ ಹಾಗೆ ರಾಜತಾಂತ್ರಿಕ ಮಟ್ಟದಲ್ಲಿ UN ಸಭೆಗಳಲ್ಲಿ, ವಿಶ್ವಸಂಸ್ಥೆಯ ಸಭೆಗಳಲ್ಲಾಗ್ಬೋದು, ಇಲ್ಲಾಂದರೆ ವಿದೇಶಾಂಗ ಬೇರೆ ಬೇರೆ ದೇಶಗಳ ದ್ವಿಪಕ್ಷೀಯ ಒಪ್ಪಂದಗಳ ವಿಚಾರದಲ್ಲಿ, ಸಭೆಗಳ ವಿಚಾರದಲ್ಲಿ, ದೇಶಗಳ ನಡುವಿನ ಯುದ್ಧ ಅಥವಾ ಬೇರೆ ವಿಚಾರಗಳಲ್ಲಿ ಆಡುವಂಥ ಒಂದೊಂದು ಮಾತು ಕೂಡ ಜಗತ್ತಿನಲ್ಲಿ ಪ್ರತಿಧ್ವನಿಸುತ್ತೆ. ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ಇವರನ್ನು, ನಿರ್ಮಲಾ ಸೀತಾರಾಮನ್ ಅವರನ್ನು ತಮಿಳುನಾಡಿನ ಒಂದು ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅಂತ ವಿಚಾರ ಮಾಡಿದ್ದಾರೆ. ಹಾಗೆಯೇ ಜೈಶಂಕರ್ ಅವರನ್ನು ಕೂಡ ತಮಿಳುನಾಡಿನಿಂದ ಕಣಕ್ಕಿಳಿಸಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಅಂತ ಒಂದು ಮೂಲಗಳು ಹೇಳ್ತಾ ಇದೆ. ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದರ ಬಗ್ಗೆ ಸಣ್ಣ ಹಿಂಟನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಬಾರಿ ಕೇಂದ್ರದ ಸಚಿವರು ದಕ್ಷಿಣ ಭಾರತದಲ್ಲಿ ಚುನಾವಣೆಗೆ ನಿಂತ್ಕೋತಾರೆ ಅನ್ನುವಂಥದ್ದು. ಅಂದರೆ ಒಂದು ಕಡೆ ರಾಜೀವ್ ಚಂದ್ರಶೇಖರ್ ಕೂಡ ಅವರು IT ಏನು ಮಾಹಿತಿ ತಂತ್ರಜ್ಞಾನ ರಾಜ್ಯ ಸಚಿವರಾಗಿದ್ದರು ಖಾತೆಯ, ಅವರು ಕೇರಳ ಮೂಲದವರು. ಹಾಗಾಗಿ ಅವರು ಕೇರಳದಲ್ಲಿ ಚುನಾವಣೆಗೆ ನಿಂತ್ಕೋಬೋದಾ ಅನ್ನುವಂಥದ್ದು ಒಂದಿದೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸಚಿವರಾಗಿರುವಂಥ, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ತಮಿಳಿನವರಾಗಿರೋದ್ರಿಂದ ತಮಿಳುನಾಡಿನಲ್ಲಿ ನಿಲ್ತಾರೆ. ಹಾಗೆ ಇತ್ತೀಚೆಗೆ ವೇದಿಕೆಗಳಲ್ಲಿ ಕೂಡ ನರೇಂದ್ರ ಮೋದಿ ದಕ್ಷಿಣ ಭಾರತದ ಭಾಷೆಗಳಿಗೆ, ದಕ್ಷಿಣ ಭಾರತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ವೇದಿಕೆಯಲ್ಲಿ ನೀವು ಇದನ್ನು ತಮಿಳಲ್ಲಿ ಸ್ವಲ್ಪ ಮಾತಾಡಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿದ್ರು. ಆಗ ನಿರ್ಮಲಾ ಸೀತಾರಾಮನ್ ತಮಿಳಿನಲ್ಲಿ ಮಾತಾಡಿದ್ರು ಕೂಡ. 5வது நிலைக்கு வந்துட்ட பிறகு கூட வரப்போற டேர்ம்ல நம்ம ஜெயிச்சு வந்து 3வது முறையா பிரதமர் ஆகும்போது நம்ம நாடு 3வது ரேங்க்குக்கு வரும்ன்றதையும் எப்போதும் எடுத்து சொல்லிருக்காங்க. ಜೊತೆಗೆ ಜೈಶಂಕರ್ ಅಂತೂ ಮುಂದಿನ ಪ್ರಧಾನಿ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಪ್ರಭಾವಿ ಅನಿಸ್ಕೊಳ್ತಾ ಇದ್ದಾರೆ. ಇವ್ರನ್ನ ಕೂಡ ತಮಿಳುನಾಡಿನ ಒಂದು ಪ್ರಮುಖ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ನಿಲ್ಲಿಸಲಾಗುತ್ತೆ. ಅಲ್ಲಿಂದ BJP, ಯಾಕೆಂದರೆ ಇಷ್ಟು ಪ್ರಭಾವಿಗಳಾಗಿರೋರು ನಿಂತಿದ್ದಾರೆ ಅಂತ ಹೇಳಿದರೆ ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ. ಎಲ್ಲ ಮಾಧ್ಯಮಗಳ ಫೋಕಸ್ ಆ ಕಡೆಗೆ ಬರುತ್ತೆ. ಆ ಕ್ಷೇತ್ರದಲ್ಲಿ ಗೆಲ್ಲುವಂಥದ್ದು ಸುಲಭ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಅವರು ಅಲ್ಲಿ ನಿಂತು ಗೆದ್ದಿದ್ದೇ ಆದರೆ ಅವರ ಸುತ್ತಮುತ್ತ ಇರುವಂಥ ಒಂದು 3-4 ಕ್ಷೇತ್ರಗಳಲ್ಲಿ ಅದರ ಪ್ರಭಾವ ಇರುತ್ತೆ. ಅಲ್ಲಿಗೆ BJPಯ ಅತಿರಥ ಮಹಾರಥರು ಹೈಕಮಾಂಡ್ ಬಂದು ನಿಲ್ಲುತ್ತೆ. ಹಾಗಾಗಿ ಈ ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ BJP ಬಿಡೋದಿಲ್ಲ. ಅದು ಯಾವುದೇ ಲೆವೆಲ್ಗೆ ಹೋಗಿ ಆದರೂ ಕೂಡ ಶತಾಯ ಗತಾಯ ಎಂಥ ಪ್ರಯತ್ನವನ್ನು ಮಾಡಿ ಬೇಕಾದರೂ ಗೆಲ್ಸ್ಕೊಂಡು ಬರ್ತಾರೆ. ಅವ್ರು ಗೆಲ್ಲೋದ್ರಿಂದ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಕೂಡ ಒಂದು ಆ ಇಡೀ ತಮಿಳುನಾಡಿನ ಭಾಗದಲ್ಲಿ ಒಂದು ಪ್ರಭಾವ ಸೃಷ್ಟಿಯಾಗುತ್ತೆ. ಇನ್ನು ನರೇಂದ್ರ ಮೋದಿ ಪ್ರತಿ ಬಾರಿ ಸೆಂಗೋಲ್ ಬಗ್ಗೆ ಹೇಳ್ತಾ ಅದರ ಒಂದು ಸೆಂಟಿಮೆಂಟನ್ನು ಕೂಡ ಲೋಕಸಭೆಯಲ್ಲಿ ಮೂಡಿಸಿದ್ದಾರೆ. ಜನರ ಮುಂದೆ ಕೂಡ ಸೆಂಗೋಲ್ ಅಂದರೆ ಈ ನಮ್ಮ ಹಿಂದಿನ ಏನಿತ್ತು ಆ ವೈಭವ, ಸನಾತನದ ವೈಭವ ಏನಿತ್ತು ಅದನ್ನು ತರುವಂಥ ಪ್ರಯತ್ನ ಮಾಡ್ತೀವಿ ಅಂಥೇಳಿ. ಅದರ ಜೊತೆಗೆ ಅಣ್ಣಾಮಲೈ ಕೂಡ ತಮಿಳುನಾಡಿನಲ್ಲಿ ಭಾರಿ ಪ್ರಭಾವಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಹೋದಲ್ಲೆಲ್ಲ ಜನ ಸಾಗರವೇ ಹರಿತಾ ಇದೆ. ಹಾಗಾಗಿ ಈ ಬಾರಿ ತಮಿಳುನಾಡಿನಲ್ಲಿ ಆ ಮೂಲದ 2 ಸಚಿವರು ಕಣಕ್ಕಿಳಿತಾರೆ. ತಮಿಳುನಾಡಿನಲ್ಲಿ BJP ಹೆಚ್ಚಿನ ಸ್ಥಾನಗಳನ್ನು ಗಳಿಸುತ್ತೆ. ಅದರ ಪ್ರಭಾವ ಪಕ್ಕದ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಾರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಶತಾಯ ಗತಾಯ ದಕ್ಷಿಣ ಭಾರತದಲ್ಲಿ 29 ಸ್ಥಾನಗಳೇನಿದೆ ಅದಕ್ಕಿಂತ ಹೆಚ್ಚಿನದನ್ನು ಗಳಿಸಿಕೊಳ್ಳಲೇಬೇಕು. ಇನ್ನು ಉತ್ತರ ಭಾರತದಲ್ಲಿ BJPಗೆ ಬರುವಂಥ ಸ್ಥಾನಗಳು ಸಹಜವಾಗಿಯೇ 4-5 ಪ್ರಮುಖ ರಾಜ್ಯಗಳಿಂದ ಬಂದೇ ಬರ್ತವೆ. ಅವು ಬಂದ ಮೇಲೆ BJPಗೆ ಯಾವ ಟೆನ್ಷನ್ ಕೂಡ ಇಲ್ಲ. ಹಾಗಾಗಿ BJP ಪಟ್ಟು ಹಾಕಿದೆ. ಅದು ತನ್ನ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡುವ ಮೂಲಕ ನರೇಂದ್ರ ಮೋದಿ ಈ ಬಾರಿ ದಕ್ಷಿಣ ಭಾರತದಲ್ಲಿ ನಿಧಾನಕ್ಕೆ ಲೋಕಸಭಾ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳಲೇಬೇಕು ಅಂತ ತಯಾರಿ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಯಾವ್ಯಾವ ಕ್ಷೇತ್ರಗಳಿಂದ ಅವರು ಕಣಕ್ಕಿಳಿತಾರೆ ಅನ್ನೋದನ್ನು ಬರುವ ದಿನಗಳಲ್ಲಿ
ಕಾದು ನೋಡಬೇಕು. ಯಾಕೆಂದರೆ BJP ಸದ್ಯದಲ್ಲೇ ತನ್ನ 100 ಸಂಸದರು ಯಾರ್ಯಾರು ಅಂದರೆ ಸಂಸದ ಸ್ಥಾನಕ್ಕೆ ಯಾರ್ಯಾರನ್ನ ಅಭ್ಯರ್ಥಿ ಮಾಡ್ತೀವಿ ಅನ್ನೋದನ್ನು 29ನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಒಂದೆರಡು ದಿನದಲ್ಲಿ ಆ ಪಟ್ಟಿ ಹೊರಗೆ ಬರುತ್ತೆ. ಅದರಲ್ಲಿ ಕೇಂದ್ರದ ಹಲವು ನಾಯಕರುಗಳ ಕ್ಷೇತ್ರಗಳು ಕನ್ಫರ್ಮ್ ಆಗಿರುತ್ತೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲೇ ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಅವರ ಕ್ಷೇತ್ರನ ಕನ್ಫರ್ಮ್ ಮಾಡಿ BJP ಒಂದು ತಮಿಳುನಾಡು ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ಹವಾ ಎಬ್ಬಿಸಿದ್ರೂ ಕೂಡ ಅಚ್ಚರಿ ಇಲ್ಲ.